ಸೇರಿಸಿ ಸರ್ಕಾರದ ಸವಲತ್ತಿನೊಂದಿಗೆ ಉಚಿತ ಶಿಕ್ಷಣ ಪಡೆಯುವ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಇದು ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ ಜಿಗಣಿಯಲ್ಲಿ. ಏನಪ್ಪ ಈ ಕಾರ್ಯಕ್ರಮದ ಉದ್ದೇಶ ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಹೊಸ ಅಡ್ಮಿಷನನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ವಿಶೇಷ ಆಂದೋಲನವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಎಲ್ಲ ನೀವು ನೋಡಿರ್ತೀರಿ, ಪ್ರೈವೇಟ್ ಸ್ಕೂಲವರು ಪಾಂಪ್ಲೆಟ್ ಹಂಚೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಹಂಚೋದು. ನಾವು ಸರ್ಕಾರಿ ಶಾಲೆಗಳು ಯಾರಿಗೂ ಕಮ್ಮಿ ಇಲ್ಲ. ಸರ್ಕಾರಿ ಶಾಲೆಗಳಲ್ಲೂ ಎಲ್ಲ ಮಕ್ಕಳಿಗೆ ಏನು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಸಿಗ್ತದೆ ಸೌಲಭ್ಯಗಳು, ಅದಕ್ಕಿಂತ ಹೆಚ್ಚಿನ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತದೆ. ಉಚಿತ ಊಟ ಇರ್ಬೋದು, ಉಚಿತ ಯೂನಿಫಾರ್ಮ್ ಇರ್ಬೋದು, ಒಳ್ಳೆ ಶಿಕ್ಷಣ ಇರ್ಬೋದು. ಈಗ ನಾವೆಲ್ಲ ಕಡೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಸೈನ್ಸ್ ಲ್ಯಾಬ್ಸ್ ಇರ್ಬೋದು, ಆಮೇಲೆ ಲೈಬ್ರರೀಸ್ ಇರ್ಬೋದು, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಒಳ್ಳೆ ಪ್ಲೇಯಿಂಗ್ ಆಟ ಆಡಲಿಕ್ಕೆ ಒಳ್ಳೆ ಮೈದಾನ ಇರ್ಬೋದು. ಇವೆಲ್ಲವನ್ನು ಸರ್ಕಾರ ಒದಗಿಸ್ತಾ ಇದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರು ಅವರ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು, ಉಚಿತವಾದ ಶಿಕ್ಷಣವನ್ನು ಪಡಿಬೇಕು, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು ಅಂತೇಳಿ ಇವತ್ತು ಸುಮಾರು ಒಂದು 400 ಜನ ಶಿಕ್ಷಕರು, ಸಾರ್ವಜನಿಕರು ಜಿಗಣಿಯಲ್ಲಿ ಎಲ್ಲ ಸೇರಿ ಇವತ್ತೊಂದು ಈ ವಿಶೇಷ ಆಂದೋಲನವನ್ನು ಆಯೋಜಿಸಿದ್ದೇವೆ. ಇದನ್ನು ಎಲ್ಲ ಮನೆ ಮನೆಗೂ ಮಾಧ್ಯಮದವರು ತಲುಪಿಸಬೇಕು. ನಮ್ಮ ಎಲ್ಲ ಸಾರ್ವಜನಿಕರ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರಬೇಕು ಅನ್ನೋದೇ ನಮ್ಮ ಇಚ್ಛೆ. ಈ ವರ್ಷ ನೀವೆಲ್ಲ ನೋಡಿದ್ದೀರಿ, ನಾವು ಸರ್ಕಾರಿ ಶಾಲೆಗಳಲ್ಲಿ 93.4% ಅಷ್ಟು ರಿಸಲ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬಂದಿದೆ. ನಾವು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿಗೂ ಏನು ಕಮ್ಮಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ತೋರಿಸ್ಕೊಟ್ಟಿದ್ದೇವೆ. ಕಾರಣ ಸರ್ಕಾರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಭಾಳ ಉತ್ತಮವಾದ ಕೆಲಸ ನಡೀತಿದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ತಮ್ಮ ಮಕ್ಕಳನ್ನು ದಯವಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ವಿನಂತಿಸ್ಕೊಳ್ತಾ, ಎಲ್ಲ ಮಕ್ಕಳಿಗೆ ಪ್ರತಿ ದಿನ ಮಧ್ಯಾಹ್ನದ ಊಟ, 5 ದಿನ ಮೊಟ್ಟೆ, ಬಾಳೆಹಣ್ಣು ಇವೆಲ್ಲವನ್ನು ಸರ್ಕಾರ ನೀಡ್ತಾ ಇದೆ. ಆದ್ದರಿಂದ ಈಗ ನಮ್ಮ ಎಲ್ಲ ಸ್ಕೂಲ್ಗಳಲ್ಲಿ ಕನ್ನಡ ಮಾಧ್ಯಮವೂ ಇದೆ, ಇಂಗ್ಲೀಷ್ ಮಾಧ್ಯಮವೂ ಇದೆ. ಅದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಬಿಟ್ಟಿದ್ದಾರೆ ಸರ್ಕಾರ, ಅದನ್ನು ಅವರು ಯಾವ ಮಾಧ್ಯಮದಲ್ಲಿ ಓದಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ. ಆದ್ದರಿಂದ ನಿಮ್ಮ ಮಕ್ಕಳ ಒಂದು ಭವ್ಯವಾದ ಭವಿಷ್ಯಕ್ಕಾಗಿ ದಯವಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನೆಲ್ಲ ತಾವು ಬಂದು ನೋಂದಣಿ ಮಾಡಿಸ್ಬೇಕು ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರಿ ಶಾಲೆಗೆ ಖರ್ಚಿಲ್ಲದ ಶಿಕ್ಷಣ, ಖರ್ಚಿಲ್ಲದ ಶಿಕ್ಷಣ, ಖರ್ಚಿಲ್ಲದ ಶಿಕ್ಷಣ, ಶಿಕ್ಷಣವೇ ಶಿಕ್ಷಣವೇ. ಧನ್ಯವಾದಗಳು. ಮಕ್ಕಳನ್ನು ಧನ್ಯವಾದಗಳು ತಿಳಿಸಬೇಕು ಅಂತ ಹೇಳಿ 2004ರಿಂದ 2013ವರೆಗೆ ಸರ್ಕಾರಿ ಶಾಲೆಗಳಿಗೆ ಹೋಗಿ ಪಾಠ ಮಾಡಿದ್ದೇನೆ. ಬೇರೆ ಬೇರೆ ಶಾಲೆಗಳಿಗೆ ಹೋಗಿ, ಖಾಸಗಿ ಶಾಲೆಗಳಲ್ಲಿ ಕರೆಸ್ಕೋತಾರೆ ರಿಸೋರ್ಸ್ ಪರ್ಸನ್ ಆಗಿ, ಅದೆಲ್ಲ ಆಗುತ್ತೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಕರೆಸ್ಕೊಂಡು ಮಾಡಿದ್ದು ಬಹಳ ದೊಡ್ಡ ವಿಚಾರ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಂಗಾಗಿರೋದ್ರಿಂದ ನೆಕ್ಸ್ಟ್ ಕಾಲೇಜ್ ಕೂಡ ಆಗುತ್ತೆ. ಹಂಗಾಗಿ ನಮ್ಮ ರಿಕ್ವೆಷನ್ ಅಂದ್ರೆ ಈ ಪಕ್ಕದಲ್ಲಿ KDP ಜಾಗ ಒಂದು 4 ಎಕರೆ ಜಾಗ ಇದೆ. ತಮ್ಮ ಮುಖಾಂತರ ಸ್ವಲ್ಪ ಚೂರು ಅವ್ರಿಗೆ ಏನಾದ್ರು ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಮಾಡಿಸ್ಕೊಟ್ರೆ ತುಂಬಾ ದೊಡ್ಡ ಅನುಕೂಲ. ಇದೇ ತಾಲೂಕರು ಆಗಿದ್ದೀರಾ, ನೀವು ಸ್ವಲ್ಪ ಸಹಾಯ ಮಾಡ್ಬೇಕು. ಪ್ಲೀಸ್ ಕಾಲೇಜು ನೆಕ್ಸ್ಟ್ ಕಾಲೇಜ್ಗೂ ರಿಕ್ವೆಸ್ಟ್ ಮಾಡ್ತಾ ಇದೀವಣ್ಣ. ಈಗ 9th to 10th ಇದುವರೆಗೂ ಇರಲಿಲ್ಲ, ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಆಕ್ಚುಲಿ ಕಾಲೇಜ್ಗೆ ಪ್ರಯತ್ನ ಪಡ್ತಾ ಇದೀವಿ. ನಿಮ್ಮ ಪಾದಕ್ಕೆ ವಂದನೆ ಮಾಡ್ತೀವಿ. ದಯವಿಟ್ಟು ಒಂಚೂರು ಜಾಗ ಮಾಡ್ಕೊಡ್ರಿ ಪ್ಲೀಸ್. ಏನು ಸರ್ಕಾರಿ ಶಾಲೆಗೆ ಎಲ್ಲರೂ ಸೇರಿಸಬೇಕು ಅಂತ ನಾವು ಇವತ್ತು ಒಂದು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳು, ಜಂಟಿ ಕಾರ್ಯದರ್ಶಿಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಾನ್ಯ DC ಅವರು ಕೂಡ ಇವತ್ತು ಬರಬೇಕಾಗಿತ್ತು, ಅವರು ಸೆನ್ಸಸ್ಸಲ್ಲಿ ಬಿಸಿ ಇದರಿಂದ ಬರೋಕ್ಕಾಗಿರಲಿಲ್ಲ. ಇವತ್ತು ಸುಮಾರು ಒಂದು 500 ಜನಕ್ಕೂ ಹೆಚ್ಚು ಶಿಕ್ಷಕರು ಮತ್ತು ಸಾರ್ವಜನಿಕರು ಸೇರಿ ಇವತ್ತು ಈ ಜಾಥಾವನ್ನು ಏರ್ಪಡಿಸಿದ್ದೇವೆ. ಈ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನು 30% ಅಷ್ಟು ದಾಖಲಾತಿನ ಹೆಚ್ಚಿಸಬೇಕು ಅಂತೇಳಿ ಈ ವರ್ಷ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಇದಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ನಾವು ನವೆಂಬರ್ 14ನೇ ತಾರೀಕಿಂದನೇ ಮಹಾ ಪೋಷಕರ ಸಭೆ ಅಂತ ಮಾಡಿ ಆ ದಿನದಿಂದನೇ ನಮ್ಮ ಶಾಲೆಗಳಿಗೆ ದಾಖಲಾತಿ ಮಾಡ್ಕೊಳ್ಳೋವಂಥ ಒಂದು ಕಾರ್ಯಕ್ರಮನ ಮಾಡ್ಕೊಂಡಿದ್ದೀವಿ. ಈಗ ರಜಾ ಅವಧಿ ಇರೋದ್ರಿಂದ
ನಾವು ಏನಂದರೆ ಸರ್ಕಾರಿ ಶಾಲೆಗಳನ್ನ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ನಾವು ಇಷ್ಟೆಲ್ಲ ಸೌಲಭ್ಯಗಳು ಕೊಡ್ತೀವಿ, ಎಲ್ಲ ಕ್ವಾಲಿಟಿ ಟೀಚರ್ಸ್ ಇದ್ದಾರೆ, ಆದರೆ ನಾವು ಎಲ್ಲೂ ಕೂಡ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ದೇ ಇರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇರೋವಂಥದ್ದು. ಮತ್ತು ಪಬ್ಲಿಕ್ಕಲ್ಲಿ ಒಂದು ಓನರ್ಶಿಪ್ ಇರಬೇಕಾಗತ್ತೆ. ಏನಂದರೆ ಒಂದು ಅವರು ಎಲ್ಲಿ ಅವ್ರ ಏರಿಯಾ ಇದೆ ಅಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ ಅಂತಂದರೆ ಅದು ಎಲ್ಲರಿಗೂ ಸೇರಿರುವಂಥ ಸ್ಕೂಲು. ನಾವೆಲ್ಲರೂ ಕೂಡ ಅದನ್ನು ಸೇರಿ ಅಭಿವೃದ್ಧಿಪಡಿಸಿದ್ರೆ ಆ ಶಾಲೆಗಳು ಮಾದರಿ ಶಾಲೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಭಾಳಷ್ಟು ವಿಚಾರಗಳು ಮಾಡಿ ಈ ವರ್ಷದಿಂದ DL ಕರಿಕ್ಯುಲಮ್ ಅಂತಂದರೆ ಬೈಲಿಂಗ್ವಲ್ ಕನ್ನಡ ಭಾಷೆ ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ನಾವು ಶಿಕ್ಷಣನ ಕೊಡ್ತಾ ಇರೋವಂಥದ್ದು ಮಾಡಿದ್ದೀವಿ. ಮತ್ತು ವಿನೂತನವಾಗಿ ಈಗ CBSE ಮಾದರಿಯಲ್ಲಿ ನಾವು ರಿಸಲ್ಟನ್ನು ಕೂಡ SLC ಕೊಡೋವಂಥದ್ದಾಗಿದೆ. ಅದ್ರ ಜೊತೆಗೆ ಏನಪ್ಪ ಮಾಡಿದ್ದೀವಿ ಅಂತಂದರೆ ಹಿಂದಿಗೆ ಗ್ರೇಡಿಂಗ್ ಕೊಟ್ಟಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ CBSEಲಿ 10ನೇ ಕ್ಲಾಸಲ್ಲಿ ಹಿಂದಿ ಇಲ್ಲ, 5ರಿಂದ 8ನೇ ತರಗತಿಗೆ ಮಾತ್ರ ಹಿಂದಿ ಇರೋವಂಥದ್ದು. ಮಕ್ಕಳು ಬೇರೆ ಭಾಷೆ ಕಲಿಯೋ ಬದಲು ಕೋರ್ ಸಬ್ಜೆಕ್ಟ್ ಬಗ್ಗೆ ವಿಜ್ಞಾನ, ಗಣಿತ ಮತ್ತು ಬೇರೆ ವಿಷಯದಲ್ಲಿ ಮಕ್ಕಳು ಅಧ್ಯಯನ ಮಾಡೋಕ್ಕೆ ಟೈಮ್ ಸಿಗಲಿ ಮತ್ತು ಚೆನ್ನಾಗಿ ಓದಲಿ, ಕಾಂಪಿಟೇಟಿವ್ ಆಗಿ ಮಕ್ಕಳು ಬೆಳೀಲಿ ಅಂತೇಳಿ ಕನ್ನಡ ಭಾಷೆ ಜೊತೆಗೆ ಇಂಗ್ಲೀಷ್ ಭಾಷೆನ 2 ಭಾಷೆಯನ್ನು ಕಡ್ಡಾಯವಾಗಿ ಕಲಿಬೇಕು ಅಂತೇಳಿ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜನ್ನು ನಾವು ಅದನ್ನು ಇದರಲ್ಲಿ ಕೊಟ್ಟಿದ್ದೀವಿ. ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನಾವು ಇಂಡೆಂಟ್ ಹಾಕಬೇಕಾದ್ರೆ ಖಾಸಗಿ ಶಾಲೆಯವರು ಕನ್ನಡ ಭಾಷೆನ ಕಲಿಸಲೇಬೇಕು ಅಂತೇಳಿ ಸರ್ಕಾರ ಒಂದು ಅಧಿಸೂಚನೆ ಕೂಡ ಹೊರಡಿಸಿದೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕಲಿಸ್ಬೇಕು, ಜೊತೆಗೆ ಇಲ್ಲ ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನ ಕಲಿಸಲೇಬೇಕಾಗುತ್ತೆ. ಇಲ್ಲ ಅಂದರೆ ಅಂಥ ಶಾಲೆಗಳದ್ದು ಮಾನ್ಯತೆನ ಮತ್ತು NOCನ ವಿಡ್ರಾ ಮಾಡೋಕ್ಕೆ ಕೂಡ ಸರ್ಕಾರ ಸೂಚನೆ ಕೊಟ್ಟಿರುವಂಥದ್ದು. ಮತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯಾದ ಶುಲ್ಕ ಇಲ್ಲ, ಶುಲ್ಕರಹಿತವಾದಂಥ ಒಂದು ಶಾಲೆಗಳು ನಮ್ಮದು. ಮತ್ತು ನಮ್ಮಲ್ಲಿರುವಂಥ ಟೀಚರ್ಸ್ ಎಲ್ಲರೂ ಕೂಡ ಕ್ವಾಲಿಫೈಡ್ ಇದ್ದಾರೆ, ಎಲ್ರಿಗೂ BEd ಆಗಿದೆ, CET ಎಕ್ಸಾಮ್ ಪಾಸ್ ಮಾಡಿರ್ತಾರೆ, TET ಎಕ್ಸಾಮ್ ಪಾಸ್ ಮಾಡಿರ್ತಾರೆ. ಅಂಥವ್ರಿಗೆ ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಸಿಗುವಂಥದ್ದು. ನಮ್ಮ ಶಾಲೆಗಳು ಅಭಿವೃದ್ಧಿ ಮಾಡಿದ್ರೆ ಸಮಾಜದಲ್ಲಿ ಒಳ್ಳೆ ಉತ್ತಮವಾದಂಥ ಒಂದು ಮಕ್ಕಳಿಗೆ ಭವಿಷ್ಯ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರೂ ಕಲಿಬೋದು, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಇರ್ಬೋದು, ಇನ್ಕಮ್ ಗ್ರೂಪ್ ಇರ್ಬೋದು, ಯಾರಾದರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಅವ್ರಿಗೆ ಉಜ್ವಲ ಭವಿಷ್ಯ ಇದೆ ಅಂತ ಹೇಳ್ತಾ ಒಂದು ತಾನು ಮಾತಾಡೋಕೆ ತಮ್ಮೆಲ್ಲರಿಗೂ ಹೇಳಿ ನಾನು ಮಾತಾಡಿ ಮುಗಿಸ್ತೀನಿ. ಧನ್ಯವಾದ. ಜಿಗಣಿ ಭಾಗದಲ್ಲಿ ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ನಾವು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಶಿಕ್ಷಕರು, ಮಕ್ಕಳು ಮತ್ತು ಎಲ್ಲ NGO ಮಿತ್ರರು ಸೇರಿಕೊಂಡಂತೆ ನಾವು ಇವತ್ತು ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚು ಮಾಡಬೇಕು ಅಂತೇಳಿ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಕೂಡ ದಾಖಲಾತಿ ಉತ್ತಮವಾಗಿದೆ. ಅದನ್ನು 30ರಷ್ಟು ಹೆಚ್ಚು ಮಾಡಬೇಕು ಅಂತೇಳಿ ಈ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಈಗಾಗಲೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಬೋಧನೆ ಅಂತಂದರೆ ಮಾಧ್ಯಮವನ್ನು ಕೂಡ ಈಗಾಗಲೇ ತರಬೇತಿಯನ್ನು ಶಿಕ್ಷಕರಿಗೆ ಕೊಟ್ಟಿದ್ದೇವೆ. ಇಂಗ್ಲೀಷ್ ಮಾಧ್ಯಮವೂ ಇರುತ್ತೆ, ಕನ್ನಡ ಮಾಧ್ಯಮವೂ ಕೂಡ ಈ ಶೈಕ್ಷಣಿಕ ವರ್ಷದಿಂದ ಇರುತ್ತೆ. ಈಗಾಗಲೇ ಪಠ್ಯಪುಸ್ತಕಗಳೆಲ್ಲವೂ ಕೂಡ ಶಾಲೆಗಳಿಗೆ ತಲುಪುವ ಹಂತದಲ್ಲಿದೆ. ಮತ್ತು ನಮ್ಮ ಆನೇಕಲ್ನ ಎಲ್ಲ ಶಿಕ್ಷಕರಿಗೂ ಕೂಡ ಈಗಾಗಲೇ ನಾವು ದ್ವಿಭಾಷಾ ಬೋಧನೆಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆಯಲ್ಲಿ ಕೇಳಿಕೊಳ್ಳೋದಿಷ್ಟೇ, ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ, ಎಲ್ಲ ಸವಲತ್ತುಗಳಿದೆ, ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಕೊಡ್ತಾ ಇದ್ದೇವೆ. ಎಲ್ಲ ಬಿಸಿಯೂಟ ಯೋಜನೆಯಿಂದ ಹಿಡಿದು ಶೂ ಸಾಕ್ಸಿಂದ ಹಿಡಿದು ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ ಎಲ್ಲವನ್ನು ಕೂಡ ನೀಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಮೊಟ್ಟೆ ವಿತರಣೆ ಕೂಡ ನಾವು ಕೊಡ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸಿದ್ದೀರಾ. ಈ ದಿನಮಾನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಮುಂದಿನ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಲ್ಲ ಸಾರ್ವಜನಿಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಅಂತೇಳಿ ನಾವು ಈ ದಿನ ಹೊಕ್ಕೊರಳಿನಿಂದ ನಾವು ಈ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ. ನಮಸ್ಕಾರ ಸರ್, ಥ್ಯಾಂಕ್ ಯು. ಶಿಕ್ಷಣ ಇಲಾಖೆಯಿಂದ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅನ್ನೋ ಒಂದು ಘೋಷಣೆಯಿಂದ ನಮ್ಮ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಸರ್ಕಾರದಿಂದ. ಆ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ನಾನು ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯಾದ ಒಂದು ಅನುಕೂಲಗಳಿದೆ. ದಯವಿಟ್ಟು ಎಲ್ಲರೂ ಕಾನ್ವೆಂಟ್ಗಳ ಮುಂದೆ ಮತ್ತು ಪ್ರೈವೇಟ್ ಶಾಲೆಗಳ ಮುಂದೆ ಹೋಗಿ ರಾತ್ರಿ ಆಗಲು ಹೋಗಿ ಅಲ್ಲಿ ನಿಂತು ಕ್ಯೂವಲ್ಲಿ ನಿಂತ್ಕೊಂಡು ಫಾರ್ಮ್ ತೆಗೆಯೋದು ಬಿಟ್ಬಿಟ್ಟು ಫ್ರೀಯಾಗಿ ಕೊಡೋಂಥ ಎಜುಕೇಷನ್ನ, ಸರ್ಕಾರದ ಕಡೆಯಿಂದ ಫ್ರೀಯಾಗಿ ಕೊಡೋಂಥ ಎಜುಕೇಷನ್ನ ದಯವಿಟ್ಟು ತೊಗೊಳ್ಳಿ. ತುಂಬ ಉತ್ತಮವಾಗಿ ಶಿಕ್ಷಣ ಕೊಡ್ತಿದ್ದಾರೆ, ವೆಲ್ ಎಜುಕೇಟೆಡ್ಸ್ ಟೀಚರ್ಸ್ ಇದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಮತ್ತು ಬೇರೆ ಕೆಲವೊಂದು ದೇಶಗಳಲ್ಲಿ ಇವಾಗ ಆರ್ಡರ್ ಬೇರೆ ಆಗಿದೆ, ಎಲ್ಲ ರಾಜಕೀಯ ವ್ಯಕ್ತಿಗಳು ಇನ್ನೂ ಎಲ್ಲ ರಾಜಕೀಯ ಮಕ್ಕಳುಗಳು ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ. ಆ ಥರದ್ದು
ನನ್ನ ಭಾರತದಲ್ಲಿ ಕೂಡ ಈ ಥರದೊಂದು ಕಾನೂನು ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ ಕಾನೂನು ನಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಆಗಲಿ ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಎಲ್ಲ ಸೇರಿ ಈ ಥರದೊಂದು ಕಾನೂನು ತಂದರೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಸರ್ಕಾರಿ ಶಾಲೆಯ ಸರ್ಕಾರಿ ಅಧಿಕಾರಿಗಳ ಮಕ್ಕಳು ಮತ್ತು ಎಲ್ಲ ರಾಜಕೀಯದಲ್ಲಿರುವಂಥ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಲೇಬೇಕು ಅನ್ನೋ ಒಂದು ಕಾನೂನು ತಂದರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಮಗದೊಮ್ಮೆ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರಿಸಿ. ನಮ್ಮ ಜಿಗಣಿ ಶಾಲೆ ತುಂಬ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಅದನ್ನು KTTM ಅವರಾಗಲಿ ಮತ್ತು ಬೇರೆ NGO ಗಳಾಗಲಿ ತುಂಬ ಅತ್ಯುತ್ತಮವಾಗಿ ಒಂದು ಕಟ್ಟಡಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಈಗ ಈ ವರ್ಷದಿಂದ 9th to 10th ಸ್ಟಾರ್ಟ್ ಆಗ್ತಿದೆ. ಎಲ್ಲ ನಮ್ಮ ಪ್ರವಿ, ನಮ್ಮ ಗಿರಿ ಮತ್ತು ನಾವು ಶಿಕ್ಷಕರಿಂದ ತುಂಬ ಒದ್ದಾಡಿ 9th to 10th ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಕಾಲೇಜು ಬೇಕಾಗಿದೆ. ಕಾಲೇಜ್ಗೆ ಜಾಗ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಆ್ಯಕ್ಚುಲಿ ರಾಮೇಶ್ ಸರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು KDBಯಲ್ಲಿ ಯಾವುದಾದ್ರು CS ಸೈಟ್ ಇದ್ರೆ ನೋಡೋಣ, ಇಲ್ಲಾಂದ್ರೆ ಬೇರೆ ಸರ್ಕಾರಿ ಜಾಗ ಇದ್ರೆ ಹೇಳಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಜಿಗಣಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಉತ್ತಮವಾದ ಒಂದು PU ಕಾಲೇಜು, ಡಿಗ್ರಿ ಕಾಲೇಜು ಬಂದರೆ ಬಡವ ಮಕ್ಕಳುಗಳಿಗೆ, ತುಂಬ ಇರೋರಿಗೆ ಗೊತ್ತಿಲ್ಲ, ಬಡವ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜಿಗಣಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸರ್ ಜಿಗಣಿಯಲ್ಲಿ ನಮಗೆ ನಮ್ಮ ಟೋಟಲ್ ನನ್ನ ಸಂಘಟಕರಿಗೆ ಎಲ್ಲರಿಗೂ ತುಂಬ ಖುಷಿ ತರುವಂಥ ವಿಚಾರ ಮತ್ತು ನಮ್ಮ ಟೀಚರ್ಸ್ಗೆ ಖುಷಿ ತರುವಂಥ ವಿಚಾರ ಏನಂದರೆ, ಈ ಕಾರ್ಯಕ್ರಮವನ್ನು ಜಿಗಣಿಯಲ್ಲಿ ನಂಬ್ಕೊಂಡ್ರಲ್ಲ, ಅದಕ್ಕೆ ಶಿವಣ್ಣ ಸರ್ಗಾಗಲಿ ಮತ್ತು ನನ್ನ DDP ಅವ್ರಿಗಾಗಲಿ ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಒಂದು ಅಭಿಯಾನ, ಒಂದು ಕಾರ್ಯಕ್ರಮ ಆಗಿತ್ತು. ಅದು ತುಂಬ ಯಶಸ್ವಿಯಾಗಿ ಮೂಡಿ ಬಂದಿದೆ. ಇವತ್ತಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳು ತುಂಬ ಒಂದು ಶಿಸ್ತುಬದ್ಧವಾಗಿ ನಡೀತಾ ಇದೆ. ಒಂದು ಉತ್ತಮವಾದಂಥ ಶಿಕ್ಷಕರ ವ್ಯವಸ್ಥೆ ಇದೆ, ಸ್ಮಾರ್ಟ್ ಕ್ಲಾಸಸ್ ಇದೆ. ಮಕ್ಕಳು ಈಗ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಮರೆ ಹೋಗ್ತಾ ಇದ್ದೀವಿ. ಬಟ್ ಶಿಕ್ಷಣ ಇಲಾಖೆ ತುಂಬ ಅಭಿವೃದ್ಧಿ ಪಡಿಸಿದಂಥ ಒಂದು ಟ್ರೈನ್ಡ್ ಟೀಚರ್ಗಳನ್ನೆಲ್ಲ ಇಟ್ಟು ಇವತ್ತು ಸರ್ಕಾರಿ ಶಾಲೆಗಳು ನಡೆಸ್ತಾ ಇದ್ದಾರೆ. ಸೊ ನಮ್ಮ ಜಿಗಣಿ ಶಾಲೆಯಲ್ಲಿ ಇವತ್ತು ಏನು ಒಂದು ಹೊಸ ಬಿಲ್ಡಿಂಗ್ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲ ಸರ್ಕಾರಿ ಶಾಲೆಗಳು ಸಹ ಈಗ ನಮ್ಮ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು CSR ಆಕ್ಟಿವಿಟಿ ಅಂಡರ್ ತುಂಬ ಡೆವಲಪ್ ಮಾಡಿದ್ದಾರೆ. TMC ಅಂಡರ್ ಬೇರೆ ನಮ್ಮ ಜಿಗಣಿ ಶಾಲೆಯಲ್ಲಿ ಹೈಸ್ಕೂಲ್ ಸಹ ಆಗಿದೆ. TMC ಅಂಡರ್ ಬಂದಿದೆ. TMC ಅಂಡರ್ ಆಗಿರೋದ್ರಿಂದ ಎಲ್ಲರೂ ಈ ಒಂದು ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅನ್ನೋದನ್ನ ನಾವು ಇವತ್ತು ನಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀವಿ. ಸರ್ಕಾರಿ ಶಾಲೆಯ ದಾಖಲಾತಿ ಆಂದೋಲನ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಇದರ ಉದ್ದೇಶ ಇಷ್ಟೇ, ಈಗಾಗಲೇ ಸಾಕಷ್ಟು ಖಾಸಗಿ ಶಾಲೆಯಲ್ಲಿ ಎಜುಕೇಷನ್ ಅಂದರೆ ದುಬಾರಿ ಆಗಿದೆ. ಈಗ ಮಧ್ಯಮ ವರ್ಗದ ಜನಗಳಿಗೆ ಭಾಳ ಕಷ್ಟ ಆಗಿದೆ ಎಜುಕೇಷನು. ಹಾಗಾಗಿ ಇವಾಗ ನಮ್ಮ ಸರ್ಕಾರ ನಿರ್ಧಾರ ತಗೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅದು ಉತ್ತಮ ಶಿಕ್ಷಣವನ್ನು ನೀಡ್ತದೆ. ಹಾಗಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಸರ್ಕಾರ ಸಾಕಷ್ಟು ಕಾನೂನುಗಳನ್ನು ತಗೊಂಡ್ಬರ್ತದೆ. ಹಾಗಾಗಿ ಈ ಒಂದು ಸದುಪಯೋಗನ ಎಲ್ಲ ಸಾರ್ವಜನಿಕರು ಬೆಳೆಸ್ಕೊಂಡು ತಮ್ಮ ಮಕ್ಕಳನ್ನು ಅತಿ ಹೆಚ್ಚಾಗಿ ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಪುರಸಭಾ ವ್ಯಾಪ್ತಿಯಲ್ಲಿ ಶಿಕ್ಷಣ ಇಲಾಖೆಯ ಸಹಾಯದೊಂದಿಗೆ ಅನೇಕ NGOಗಳ ಸಹಯೋಗದೊಂದಿಗೆ ಜಿಗಣಿಯ ಸರ್ಕಾರಿ ಶಾಲೆ ಆವರಣದಿಂದ APC ವೃತ್ತದವರೆಗೂ ಒಂದು ಜಾಥಾವನ್ನು ಮಾಡೋದ್ರ ಮುಖಾಂತರ ದಾಖಲಾತಿ ಜಾಗೃತಿ ಜಾಥಾ ಅಂತಕ್ಕಂಥ ಒಂದು ವಿಶೇಷ ಅಭಿಯಾನವನ್ನು ಇವತ್ತು ಶಿಕ್ಷಣ ಇಲಾಖೆ ಮಾಡಿದೆ. ಅನೇಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಇವರ ಉದ್ದೇಶ ಇವತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಈಗಾಗಲೇ ಅನೇಕ ಸಲ ಕನ್ನಡ ಶಾಲೆಗಳನ್ನು ಮುಚ್ಚತಕ್ಕಂಥದ್ದನ್ನು ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ನಾವೆಲ್ಲ ನೋಡಿರ್ತೀವಿ. 2000 ಕನ್ನಡ ಶಾಲೆಗಳನ್ನು ಮುಚ್ಚುವಂತಿದೆ, ಅಳಿವಿನಂತದಲ್ಲಿ ಕನ್ನಡ ಶಾಲೆಗಳಿದೆ ಅಂತಕ್ಕಂಥದ್ದು. ಒಂದು ವಿಭಿನ್ನವಾಗಿರ್ತಕ್ಕಂಥ ಜಾಗೃತಿ ಜಾಥಾಗಳನ್ನು ಮಾಡೋದ್ರ ಮುಖಾಂತರ ಇವತ್ತೇನು ಆಂಗ್ಲ ಮಾಧ್ಯಮದ ವ್ಯಾಮೋಹಕ್ಕೆ ಒಳಗಾಗಿ ಗುಣಮಟ್ಟದ ಶಿಕ್ಷಣದ ಕೊರತೆಯಿಂದ ಇವತ್ತು ಕನ್ನಡ ಶಾಲೆಗಳು ಎಲ್ಲೋ ಒಂದು ಕಡೆ ಪೋಷಕರು ಮತ್ತು ಸಾರ್ವಜನಿಕ ವಲಯದಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಕಾಯ್ದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶಿಕ್ಷಣ ಇಲಾಖೆ ಮಹತ್ತರವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನಿಟ್ಟಿದೆ. ಈ ಹೆಜ್ಜೆಯ ಮುಖಾಂತರ ಒಂದಷ್ಟು ಜನ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಸಿಗುವಂತಾಗಲಿ, ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಕಟ್ಕೊಳ್ಳೋಕ್ಕೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತಾಗಲಿ ಅಂತೇಳಿ ಹಾರೈಸ್ತೀನಿ. ಈ ಥರ ಜಾಥಾಗಳು ಹೋಬಳಿ, ಗ್ರಾಮ ಮಟ್ಟದಲ್ಲೂ, ತಾಲೂಕು ಮಟ್ಟದಲ್ಲಿ ದೊಡ್ಡ ಮಟ್ಟದ ಜಾಗೃತಿ ಅಭಿಯಾನಗಳಾಗೋದ್ರ ಮುಖಾಂತರ ಸಾರ್ವಜನಿಕರನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ಶಿಕ್ಷಣ ಇಲಾಖೆ ಮಾಡಲಿ ಅಂತೇಳಿ ಹಾರೈಸ್ತೀನಿ. 7:30ರಿಂದ ಇಲ್ಲಿವರೆಗೂ ಕೂಡ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮದ ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ದಕ್ಷಿಣ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ವಿವೇಕಾನಂದ ಸರ್ ಅವರೇ ಮತ್ತು VSS ಸರ್ ಅವರೇ ಮತ್ತು ರಾಮಯ್ಯ ಸರ್ ಅವರೇ ಮತ್ತು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಶಿಕ್ಷಕರೇ ಮತ್ತು ಈ ಕಾರ್ಯಕ್ರಮಕ್ಕೆ ತುಂಬು ಸಹಕಾರವನ್ನು ನೀಡಿದಂಥ
ನಮ್ಮೆಲ್ಲ NGO ಸಂಸ್ಥೆಯವರೇ, ಪತ್ರಿಕಾ ಮಾಧ್ಯಮದವರೇ, ಮತ್ತು ಈ ಒಂದು ನಮ್ಮ ಜಿಗಣಿ ವಿನೋದನವರೇ, ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು, ಈ ಒಂದು ಕಾರ್ಯಕ್ರಮ ಈ ದಿನ ಫಲಪ್ರದವಾಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಯಾಕೆಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು 500ಕ್ಕೂ ಹೆಚ್ಚು ತಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸಬೇಕು ಎಂಬತಕ್ಕಂಥ ದೃಷ್ಟಿಯಲ್ಲಿ ನಾವು ಇದೊಂದು ಪ್ರಾರಂಭದ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹಂತ ಹಂತವಾಗಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಈ ರೀತಿಯ ಜಾಥಾ ಕಾರ್ಯಕ್ರಮಗಳು ಮತ್ತು ಸಭೆಗಳನ್ನು ಏರ್ಪಡಿಸಲಿಕ್ಕೆ ಈಗಾಗಲೇ ಸಿದ್ಧ ಮಾಡಿದ್ದೇವೆ. ಈಗಾಗಲೇ ನಮ್ಮ ಎಲ್ಲ ಗಣ್ಯರು ಕೂಡ ಹೇಳಿದ್ರು ಇದೊಂದು ಸದಾವಕಾಶ ನಮಗೆ. ಯಾಕಂತಂದ್ರೆ ನಮ್ಮಲ್ಲಿ ಬ್ರೋಚರ್ಸ್ ಇದೆ, ಪಾಂಪ್ಲೆಟ್ಸ್ ಇದೆ, ಪ್ರತಿಯೊಂದು ಕೂಡ ಎಲ್ಲ ಸಿದ್ಧವಾಗಿದೆ. ನಾವು ನಾಳೆನೇ ಎಲ್ಲ ನಮ್ಮ ತಾಲೂಕಿನ ಸುಮಾರು 750 ಶಿಕ್ಷಕರಿಗೆ ಪಾಂಪ್ಲೆಟ್ ಅನ್ನ ಹ್ಯಾಂಡ್ ಔಟ್ಸ್ ಅನ್ನ ಕೊಡ್ತಾ ಇದ್ದೇವೆ. ಅವರು ಜನಗಣತಿ ಕಾರ್ಯಕ್ರಮದಲ್ಲಿ ಮನೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ನೀಡುವ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸಬೇಕು, ಮಕ್ಕಳನ್ನ ಸೇರಿಸಬೇಕು ಅಂತೇಳಿ ಅಲ್ಲಿ ವಿನಂತಿ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಇಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಯ ನಮ್ಮ ಉಪನಿರ್ದೇಶಕರು ಆಗಿರ್ತಕ್ಕಂಥ ವಿವೇಕಾನಂದ ಸರ್ ಅವರವರಿಗೆ ನಾನು ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ತಿಳಿಸ್ತೇನೆ. ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತುಂಬಾ ಹಿತವಚನಗಳನ್ನು ನೀಡಿದಂತ ಶ್ರೀನಿವಾಸ ಮೂರ್ತಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೇನೆ ನಮ್ಮ ಜಂಟಿ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನಮ್ಮ ಸರ್ಕಾರದ ನಮ್ಮ ರಾಮಯ್ಯ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೇನೆ BRC ಅವರು, ಎಲ್ಲ 5 ತಾಲೂಕಿನ BRC ಅವರು, ECO ಸನ್ಮಿತ್ರರು, CRPಗಳು, ಶಿಕ್ಷಕರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ನಮ್ಮ ಈ ವೇದಿಕೆಯನ್ನು ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಶಿಲ್ಪಾ ಮೇಡಮ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ಅತಿ ಮುಖ್ಯವಾಗಿ ನಮ್ಮ NGO ಸನ್ಮಿತ್ರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಾಯಿ ಪ್ರಕಾಶ್ ಸರ್ ಅವರು ಎರಿನ್ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥವರು ನಮ್ಮ ಜೊತೆಗೆ ಈಗಾಗಲೇ 2-3 ಕಾರ್ಯಕ್ರಮಗಳನ್ನ ಮತ್ತು ಸಭೆಗಳನ್ನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ಸಂಸರ ಸಂಸ್ಥೆಯವರು ನಮ್ಮ ದಕ್ಷಿಣ ಜಿಲ್ಲೆಯ, ಅದರಲ್ಲೂ ಕೂಡ ನಮ್ಮ ಆನೇಕಲ್ ತಾಲೂಕಿಗೆ ಮಹಾಪೂರ್ವವಾಗಿ ತುಂಬಾ ಅನುದಾನಗಳನ್ನು ಬಿಡುಗಡೆ ಮಾಡುವ ಮೂಲಕ ಮತ್ತೆ ಶಿಕ್ಷಕರನ್ನ ನೀಡುವ ಮೂಲಕ ನಮ್ಮ ಜೊತೆಗೆ ಸರ್ವತಾ ಇದ್ದಾರೆ. ಅವ್ರಿಗೂ ಕೂಡ ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ KTTM ಅವರು ನಮ್ಮ ಸಂಸ್ಥೆಯವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ಕೇಶವ್ ಸರ್ ಅವರಿದ್ದಾರೆ, ತಿಂಡಿ ವ್ಯವಸ್ಥೆ ಅವರೇ ಇವತ್ತು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿರೋದು, ಅವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ವಿನೋದ್ ರವರು ಮುಖ್ಯವಾಗಿ ನಮಗೆ ಸುಮಾರು 1 ವಾರದಿಂದ ನಮ್ಮ ಜೊತೆಗಿದ್ದು ಇಲ್ಲಿನ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಏನು ಒದಗಿಸಿಕೊಡ್ಬೇಕು, ಟೆಂಟ್ ಇಂದ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ವಿನೋದ್ ರವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ಶ್ರೀ ರವಿರವರು, ಕೋಣನಕುಂಟೆ ಅವರು, ಲಕ್ಷ್ಮಣ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ನಿಮಿತ್ತವಾಗಿ ನಾನು ವಂದನೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಮತ್ತೆ ಪುರಸಭೆಯ ನಮ್ಮ ವಿನಯ್ ಸರ್ ಅವರು ಇರ್ಬೋದು, ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಸ್ವಚ್ಛತೆಯನ್ನ ಮಾಡುವ ಮೂಲಕ ಹಲವು ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲ ಪುರಸಭಾ ಸದಸ್ಯರು ಮತ್ತೆ ನಮ್ಮ ನಟರಾಜ್ ಸರ್ ಅವರು ಕೂಡ ಇದ್ದಾರೆ. ಅವರು ಯಾವತ್ತೂ ನಮ್ಮ ಜೊತೆಲೇ ಇರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪುರಸಭೆಯ ಎಲ್ಲ ಸರ್ವ ಸದಸ್ಯರು ಕೂಡ ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಅವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತೇನೆ.